ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೆ ಅಕ್ರಮ ಆರೋಪ 384 ಗೆಜೆಟೆಡ್ ಹುದ್ದೆಗಳ ಸಂದರ್ಶನ ಪಟ್ಟಿಯಲ್ಲಿ ಗೋಲ್ಮಾಲ್ ಆರೋಪ. ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದ ಅಭ್ಯರ್ಥಿಗಳೇ ಲಿಸ್ಟ್ನಲ್ಲಿ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೆ ಅಕ್ರಮದ ವಾಸನೆ. 384 ಗೆಜೆಟೆಡ್ ಹುದ್ದೆಗಳ ಸಂದರ್ಶನ ಪಟ್ಟಿಯಲ್ಲಿ ಗೋಲ್ಮಾಲ್ ಆರೋಪ. ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದ ಅಭ್ಯರ್ಥಿಗಳೇ ಲಿಸ್ಟ್ನಲ್ಲಿ. ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಮಾರ್ಚ್ 2ನೇ ತಾರೀಕಿನಂದು ಕೆಪಿಎಸ್ಸಿ ಪಟ್ಟಿ ಬಿಡುಗಡೆ ಆಗಿತ್ತು. 384 ಗೆಜೆಟೆಡ್ ಹುದ್ದೆಗೆ ಸಂದರ್ಶನಕ್ಕೆ ಕರೆದಿರುವ ಪಟ್ಟಿ ಅದು. ಅಕ್ರಮದ ಬಗ್ಗೆ ಅಭ್ಯರ್ಥಿಗಳಿಂದ ಗಂಭೀರ ಆರೋಪ ವ್ಯಕ್ತವಾಗಿದೆ. ಅಕ್ರಮ ಆರೋಪದ ಬಗ್ಗೆ ರಿಯಾಕ್ಟ್ ನೀಡದ ಅಥವಾ ಪ್ರತಿಕ್ರಿಯಿಸದ ಕೆಪಿಎಸ್ಸಿ ಈವರೆಗೂ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿಲ್ಲ. ಕೆಪಿಎಸ್ಸಿಯಲ್ಲಿ ಅಕ್ರಮ ಆರೋಪ ವಿಚಾರ ವರದಿ ಕೇಳಿದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ತರಹದ್ದೊಂದು ಅಲಿಗೇಷನ್ ಕೇಳಿ ಬಂದಿದೆ. 1.3 ಅನುಪಾತದಲ್ಲಿರತಕ್ಕಂತಹದ್ದು. ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಈವರೆಗೂ ಅದಕ್ಕೊಂದು ಕ್ಲಾರಿಟಿ ನೀಡಿಲ್ಲ. ಅಧಿವೇಶನದಲ್ಲಿ ಚರ್ಚೆ ನಡೆಸುವುದಾಗಿ ಅಶೋಕ್ ಹೇಳಿಕೆ. ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಅಶೋಕ್ ಹೇಳಿಕೆ. 384 ಗೆಜೆಟೆಡ್ ಹುದ್ದೆಗಳ ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಂತಹ ಅಭ್ಯರ್ಥಿಗಳೇ ಲೀಸ್ಟ್ನಲ್ಲಿದ್ದರು. ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಈವರೆಗೂ ಈ ಆರೋಪ ಹಿಂಗೊಂದು ಆರೋಪ ಕೇಳಿ ಬಂದಿದೆ ನಿಮ್ಮ ಇಲಾಖೆಯ ಮೇಲೆ ಅಥವಾ ನಿಮ್ಮ ಇಲಾಖೆಯ ವಿರುದ್ಧ. ಈ ತರಹದ್ದೊಂದು ಆರೋಪಕ್ಕೆ ನೀವು ಏನು ಹೇಳ್ತೀರಿ? ಒಂದು ಅಲ್ಲೆಗಳಿಬೇಕು ಅಥವಾ ಸ್ವೀಕಾರ ಮಾಡಬೇಕು ಆರೋಪಗಳನ್ನು. ಈ ಎರಡೂ ಪ್ರಕ್ರಿಯೆಗಳು ಕೆಪಿಎಸ್ಸಿಯಿಂದ ನಡೆದಿಲ್ಲ. ಹಿಂಗಿದ್ದಾಗ ಇದು ಸುದೀರ್ಘ ಚರ್ಚೆಗೆ ಕಾರಣ ಆಗುತ್ತೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದ ಅಭ್ಯರ್ಥಿಗಳೇ ಲಿಸ್ಟ್ನಲ್ಲಿ. ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಕ್ರಮ ಆರೋಪ. ಕೆಲವೊಮ್ಮೆ ಅರ್ಹ ಅಭ್ಯರ್ಥಿಗಳನ್ನು ಡಿಸರ್ವ್ಡ್ ಯಾರಿರ್ತಾರೋ ಅವ್ರನ್ನ ತೆಗೆದುಹಾಕಿ ಅನರ್ಹರನ್ನು ಕೂಡ ಸೇರಿಸುವ ಪ್ರಕ್ರಿಯೆಗಳು ನಡೀತಾವೆ. ಅದರ ಹಿಂದೆ ದುಡ್ಡು ಕೆಲಸ ಮಾಡುತ್ತೆ. ಮಾರ್ಚ್ 2ನೇ ತಾರೀಕು ಕೆಪಿಎಸ್ಸಿ ಪಟ್ಟಿ ಬಿಡುಗಡೆ ಆಗಿತ್ತು. 384 1:3 ಅನುಪಾತದಲ್ಲಿ ಪಟ್ಟಿ ಬಿಡುಗಡೆ ಆಗಿತ್ತು. 384 ಗೆಜೆಟೆಡ್ ಹುದ್ದೆಗೆ ಸಂದರ್ಶನಕ್ಕೆ ಕರೆದಿರತಕ್ಕಂಥ ಪಟ್ಟಿ. ಇಲ್ಲಿ ಗೋಲ್ಮಾಲ್ ಆಗಬಹುದಾದ ಸಾಧ್ಯತೆಗಳು ಹೇಗೆ ಅಂದರೆ, ಅರ್ಹ ಅಭ್ಯರ್ಥಿಗಳು ಇರ್ತಾರೆ, ಅವರ ಹೆಸರುಗಳನ್ನು ಅವರಿಗೆ ನೋಟಿಫಿಕೇಶನ್ ಕಳುಹಿಸಿ ಕೊಡದೆ ಅರ್ಹ ಅಭ್ಯರ್ಥಿಗಳನ್ನು ಇರೇಸ್ ಮಾಡಿ ಅನರ್ಹರನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು. ಈ ಎಲ್ಲ ಆರೋಪಗಳಿಗೂ ಈವರೆಗೂ ಒಂದು ಕ್ಲಾರಿಟಿ ಇಲ್ಲ. ಅಕ್ರಮ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡದ ಕೆಪಿಎಸ್ಸಿಯಲ್ಲಿ ಅಕ್ರಮ ಆರೋಪ ವಿಚಾರ ವರದಿ ಕೇಳಿದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್. ಇನ್ನು ಕೆಪಿಎಸ್ಸಿ ಕಾರ್ಯದರ್ಶಿಗೆ ಸೂಚನೆ ನೀಡಿರುವಂತಹ ಸಿಎಸ್ ಅಂದರೆ ಕಾರ್ಯದರ್ಶಿ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ಬಗ್ಗೆ ಬಿಜೆಪಿ ಕೂಡ ಧ್ವನಿ ಎತ್ತಿದೆ. ಅಧಿವೇಶನದಲ್ಲಿ ಚರ್ಚೆ ನಡೆಸುವುದಾಗಿ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೊತ್ತಿಗದಾಗಲೇ ಕೆಪಿಎಸ್ಸಿ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳೋ ಕಾಲಾವಕಾಶವನ್ನು ಕೊಟ್ಟಂಗಾಗುತ್ತೆ. ಇದಕ್ಕೆ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಆಗ್ರಹ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.